ನಾವು ಎಲ್ಲುಂಟು ಚಿನ್ನ ಯಾವ್ರಿಗೆ ಏ ಹೇಳ್ಬೇಕೀಗ ಕಾಶಿ ಅಯೋಧ್ಯ ಆಮೇಲೆ ವಾರಣಾಸಿ ಆ ಕಡೆ ಎಲ್ಲ ಪೂರ್ತಿ 15 ದಿನ ಹೊಂಟೇವಿ. ಹಾ ಅಡ್ಡಾಡ್ಕೊಂಡ್ ಬರ್ತೇವಿ 3 ದಿನ. ಹಾ ಎಲ್ಲಾರು ನೋಡ್ರಿ, ಆಶೀರ್ವಾದ ಮಾಡ್ರಿ, ಕ್ಷೇಮಾಗಿ ಬರುವಂಗ ಆಶೀರ್ವಾದ ಮಾಡ್ರಿ. ಕಣ್ಣವ ನಾವು ಇವಾಗ ಬಿಟ್ಟಿವಿ ರೀ ಮನಿನ. ಹೊಂಟೇವಿ ಈಗ 15 ದಿನ ಆಕೈತಿ ಬರಾಕ. ಒಂದು 13-14 ದಿನ ಅನ್ಕೊಂಡೇವಿ. ನೋಡೋಣ ಮತ್ತು ಎಕ್ಸ್ಟ್ರಾ ಆಗ್ಬೋದು ಅನ್ಕೊಂಡು ಅಷ್ಟು ಲೆಕ್ಕ ಇಟ್ಕೊಂಡೇವಿ. ಎಲ್ಲರೂ ಆಶೀರ್ವಾದ ಮಾಡ್ರಪ್ಪ, ಕ್ಷೇಮವಾಗಿ ಬರುವಂಗೆ. ಒಟ್ಟು ಈಗ ಮಠಕ್ಕೆ ಹೊಂಟೇವಿ. ಸೀದಾ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಜ್ಜಂದ ಮಠದಾಗ ಪ್ರಸಾದ ಮಾಡ್ಕೊಂಡು ಮುಂದೆ ಬಿಡ್ತೇವಿ. ಈಗ ಟೈಮು 9:21 ಆಗೈತಿ. ಕೊಡ್ತೀನಿ. ಧಾರವಾಡಜ್ಜಂದು ಬುಕ್ ತೊಗೊಂಡೇವ್ರಿ. ಈಗ ಆ ಬುಕ್ನ ತೊಗೊಂಡು ಅಜ್ಜನ ಮಠಕ್ಕೆ ಹೊಂಟೇವಿ. ಅಜ್ಜನ ಗದಿಗೆ ಮುಟ್ಟಿಸಿ ಇದನ್ನ ಮತ್ತೆ ಮುಂದೆ ಗಣಪನ ಕಡೆ ಇಟ್ಟು ತೊಗೊಂಡು ಹೋಗೋರು ನಾವು. ಅದಕ್ಕೆ ಗದ್ಲ ಕಡಿಮೆ ಐತಿ, ಒಳಗೆ ಹೋಗ್ತೇವ್ರಿ ಸೀದಾ. ನೋಡಮ್ಮ ಬುಕ್ ಮುಟ್ಟಿಸಿ. ಇಳಿಸ್ಕೋ ಎರಡು ತಗೋ ಹಾಕಿಲ್ಲ ಪಾದಗಟ್ಟಿಗ. ಎಲ್ಲಿ ಹೋಗ್ಯಾಳ ಏನ ನಮ್ಮವ್ವ ಹುಡುಕ್ ಸಾಕಾಗತ್ತತಿ. ಎರಡೂ ಮಠದಾಗೂ ಇಲ್ಲ, ಇಲ್ಲಿಲ್ಲ ಅಲ್ಲಿಲ್ಲ. ಎಲ್ಲಿ ಹೋಗಿರ್ಬೇಕು? ಅಪ್ಪಿ ಶೋಭಕ್ಕನ ಮನೆಗೆ ಏನಾರು ಹೋಗಿರ್ಬೋದಾ? ನನಗೆ ಯಾಕೋ ಇವ್ರು ಹೇಳಿದ್ರು ಬಿಡುದಿಲ್ಲ ತಡಿ, ಹೋಗೇ ಬಂದ್ಬಿಡೋಣ ಒಂದಿಟ್ಟು ಬಯಸ್ಕೊಂಡ್ರಾತಂತೇಳಿ
ಹಂಗೆ ಪಿಲ್ಯಾನ ಏನಾರ ಮಾಡಿಗಿಡ್ಯಾಳೆ ನಮ್ಮವ್ವ ನೋಡ್ರಿ ಆ ಕತ್ತಿ ಒಳಗೆ ಮಾತಾಡಿ ಪಿಲ್ಯಾನ ನಾತೇನೆ ಹಂಗೆ ಏನೋ ಪ್ಲ್ಯಾನ್ ಮಾಡ್ಯಾಳ. ಎಲ್ಲಿ ಹೋಗಿರ್ಬೋದು ನಮ್ಮವ್ವ? ನೋಡ್ರಿ ಎಷ್ಟೊತ್ತಾತು ಹುಡ್ಕಾಕತ್ತಿ ತಲೆಗೆ ಇವು ಅನ್ಸಕತ್ತ. ಎಲ್ಲಿ ನಾವಿಲ್ಲಿ ಬರ್ಬೇಕಂತೇಳಿ ನಮ್ಮವ್ವ ತಪ್ಸಾಳನ ಅಂತ. ಕೈಲಾಸ ಮಂಟಪ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಜಾತ್ರೆಗೆ ಮಣ್ಣು ಮಾಡಿದ್ರಿ ಇದು. ಅಜ್ಜನ ಕೆಳಗೆ ಇಟ್ಟಿದ್ರು, ಈಗ ಮ್ಯಾಗ ಒಯ್ದು ಇಟ್ಟಾರ. ಕಥಾಮೃತ ಶ್ರೀ ಸಿದ್ಧಾರೂಢ ಕಥಾಮೃತ. ಹಿಂದಿ ಐತೆ, ಮರಾಠಿ ಐತಲ್ಲ, ಇದೊಂದು ಭಾಷೆ ಐತಿ, ಇದು ತೆಲುಗುದಾಗ ಐತಿ. ಎಷ್ಟು ಭಾಷೆ ಒಳಗೈತಿ ನೋಡು ಅಜ್ಜನ ಕತಿ. ಸಿದ್ಧಾರೂಢ ಕಥಾಮೃತ, ಸದ್ಗುರು ಶ್ರೀ ಸಿದ್ಧಾರೂಢ ಕಥಾಮೃತ. ಮರಾಠಿ ಒಳಗೂ ಐತೆ, ಹಿಂದಿ ಒಳಗೂ ಐತೆ, ಮರಾಠಿ ಅಪ್ಪಿ ಎಲ್ಲಿ ಹೋದ್ಲವ್ವ ಬಾ ನೋಡುನು. ಅಲ್ಲ ಎಷ್ಟೊತ್ತ ಹುಡುಕ್ಯಾಡಕತ್ತಿ ನೋಡ್ರಿ. ನಮ್ಮ ಅಪ್ಪಾಜಿ ಅಲ್ಲಿ ನಿಂತಾರ. ಅಪ್ಪಾಜಿ ಅಲ್ಲ ಇಷ್ಟೊತ್ತ ನಿನ್ನ ಕಣ್ ತಪ್ಸಿ ಇದ್ರ ಅನಿಸಿಕೆ ಏನು ಅಂದೆ ನಗಾಕ್ತಾರ ಅವರು. ಅಲ್ಲ ಅಪ್ಪಾಜಿ ಎಷ್ಟೊತ್ತಾತ ಅವ್ವ? ಅಲ್ಲ ಎಲ್ಲಿ ಹೋದ್ಲಕ್ಕಿ? ಅಪ್ಪಿ ನನಗೆ ಯಾಕೂ ಅನುಮಾನ. ಅಪ್ಪಾಜಿ ಆ ಶೋಭವನ್ ಮನೆಗೆ ಹೋಗ್ಯಾಳ ನೋಡು. ಅಗ್ರಿ ಅಷ್ಟು ಪೀಡಾಗೆ ನಮ್ಮ ಹೋಗಲ್ಲ ಅಪ್ಪಾಜಿ ಮನೆಗೆ ಅಂತಂದ್ರೆ ಏನು ನಿಂತು ನೋಡು ಒಂಚೂರು ಎಲ್ಲಾರು ಕಾಣ್ತಾಳನ. ಎಂತ ತಿಳಿವೇನಪ್ಪ ಅಂತ ತಗ ಬಾ ನೀ ಅದೇ ಅಲ್ಲ ಮತ್ ನೀ ಎಲ್ಲಿ ಹೋಗ್ಬೇಡಪ್ಪ, ನೀನ್ ಹುಡ್ಕೋದಾಗಿತ್ತು. ಏನ್ ತಿಳಿವೇನೆ ಅಕ್ಕಿ ಕೈಯಾಗ ಕೊಟ್ಬಿಡ್ಬೇಕ ಆ ಫೋನ್ನ. ಸುಮ್ನ ಆ ಫೋನ್ನ ಅಪ್ಪಾಜಿ ಹಿಡ್ಕೊಂಡೈತಿ. ಖರೇನಪ್ಪ ಇಲ್ಲೇ ನಮಸ್ಕಾರ ಮಾಡತ್ತಾರ. ಎಷ್ಟೊತ್ತಾತ್ ನೋಡ್ರಿ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹುಡ್ಕಾತೀವಿ. ಸ್ಟಾರ್ಟ್ ಮಾಡೇ ಇಷ್ಟೊತ್ತಾತು. ನೋಡ್ರಿ ನಾವು ಅಲ್ಲಿ ಹುಡುಕಾಡತ್ತೀವಿ. ಇಲ್ಲಿ ನಾಷ್ಟ ಮಾಡಕತ್ತಾಳ ನಮ್ಮವ್ವ. ಅಲ್ಲ ನಾವು ಅಲ್ಲೆಲ್ಲ ಹುಡುಕಾಡತ್ತೀವಿ ಕಂಗಾಲಾಗಿ. ಹೌದು ಅವನು ತಗ ಹೆಂಗೆ ತಲೆ ಹಾಪ್ ಹಾಕತ್ತೆ ಅಂದ್ರೆ ನಮ್ಮವ್ವ ಅಷ್ಟು ತಲೆ ಹಾಪ್ ಮಾಡ್ತಾಳೆ ಎಲ್ಲರೂ ಹೊಂಟತ್ನೆ. ಅಜ್ಜಾರ ಬುಕ್ಕು ಇಲ್ಲೇ ಇಟ್ಟೇವಿ ಮುಂದೆ ಗಾಡಿಗೆ. ಯಾಕಂದ್ರೆ ನಮ್ಗೆ ಅದೇ ಶ್ರೀರಕ್ಷೆ. ತುಳಜಾ ಭವಾನಿ ದೇವಸ್ಥಾನಕ್ಕೆ ಹೊಂಟೇವ್ರಿ. ಇನ್ನು 1.5 ಕಿಲೋಮೀಟ್ರ್ ಐತಿ. ರೋಡ್ ಭಾಳ ಹೊಳ್ಳಾಡೋದೈತಿ. ಹಚ್ ರೋಡ್ ಚಲೋ ಐತಲ್ಲ ಅಪ್ಪಿ. ಛತ್ರಪತಿ ಶಿವಾಜಿ ಮಹಾರಾಜ್. 300 meters at the roundabout, take the first exit onto B. 800 ಮೀಟರ್ ಐತಿ. ಈ ಕಡೆ ಹೊಳ್ಬೇಕು. ಪಾರ್ಕಿಂಗ್ ಸೂರ್ಯನ್ ಬಿಸ್ಲಾಗ ಇದ್ರಿಗೆ ಐತಿ. ಚಪ್ಪಲಿ ಸ್ಟ್ಯಾಂಡ್ ಇಲ್ಲಿಂದ ಹಿಂಗೆ ಬಂದ್ರೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಐತ್ರಿ. ಇಲ್ಲಿ ಭಾಳ ಐತಿ. ಅಲ್ಲಿ ಕ್ಯಾ ಇದು ಟಿವಿ ಅಲ್ರಿ ಟಿವಿ ನೋಡ್ರಿ. ಎಲ್ಲ ಬಿಜಾಪುರ ಭವಾನಿ ಗುಡಿ ಅಂತ ಹಾಕ್ಬಿಟ್ರೆ ಅಲ್ಲಿ ಹೊಡ್ಕೊಂಡು ಹಾಂ ಅಲ್ಲಿ ತರಿಸ್ತಾ ಇದ್ದೀನಿ. ಹಾಂ
ಅಲ್ಲಿ ಹೋಗಲ್ಲೇ ಇಲ್ಲ ಕಾಣ್ ನೋಡಿಲ್ಲ ಅದೇ ಅಲ್ಲೇ ಅಲ್ಲ ಹಾಂ ಹ್ಞೂ